ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜಿಟಿ ನಾಟಿ ಸತೀಶ್. GNC ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು. ನಾನು ಈ ದಿನ ಒಂದು ಫಾರಂ ನಲ್ಲಿ ಇದ್ದೀನಿ. ನಮ್ಮ ವಾಚಹಳ್ಳಿನಲ್ಲಿ ರಾಮೇಗೌಡರು ನಾಟಿ ಕೋಳಿ ಫಾರಂ ಮಾಡ್ತಿದ್ದಾರೆ. ಮತ್ತೆ ಹೊಸದಾಗಿ ನಾವು ಅವ್ರಿಗೆ ಒಂದು ಹೋಟೆಲ್ ಅನ್ನ ಕೊಟ್ಟಿದ್ವಿ. 15ನೇ ತಾರೀಕು ಪ್ರಾರಂಭವಾಗಿತ್ತು. ಮತ್ತೆ ನಮ್ಮ ಮೈಸೂರಿಂದ ಮಿತ್ರರೊಬ್ರು ನಾವು ಹೊಸದಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ವಾಸ್ತವಿಕವಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರತಕ್ಕಂತ ರೈತರನ್ನ ವಿಸಿಟ್ ಮಾಡಿಸಿ ಅವ್ರಿಗೆ ಅನುಭವದ ಮಾಹಿತಿಯನ್ನ ನೀಡಲು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ ಗೌಡ್ರೆ. ಹೇಳಿ. ನಮಸ್ತೆ ಸರ್. ಇವ್ರು ರಾಮೇಗೌಡರು ಅಂತ ಹೇಳಿ ನಾಟಿ ಕೋಳಿ ನಮ್ಮ GNC ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾರೆ. ಪ್ಲಸ್ ಆ ಒಂದು ಹೋಟೆಲ್ ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ನಿಮ್ಗೆ ಒಂದು ನಾಟಿ ಕೋಳಿ ಬಗ್ಗೆ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರಿ. ನಮ್ಮ ರಾಮೇಗೌಡರು ನಿಮ್ಗೆ ಮಾಹಿತಿಯನ್ನ ಒದಗಿಸ್ತಾರೆ. ನಾಟಿ ಕೋಳಿಗೆ ಸಂಬಂಧಿಸಿದ ನಿಮ್ಗೆ ಏನ್ ಅನುಭವ ಆಗಿದೆ, ಒಂದು ಮಾಹಿತಿಯನ್ನ ನೀಡಿ ಗೌಡ್ರು. ಅದೇ ನಾವು ಇಲ್ಲಿ ತೋಟ ಇದೆ, ತೋಟಕ್ಕೆ ಇಲ್ಲಿ ಜಾಗ ಐತಲ್ಲ ಅಂದ್ಬಿಟ್ಟು ನಾವು ಒಂದಷ್ಟು ಸಾಕೊಂಡು ಇವಾಗ ನೀವು ಹೋಟ್ಲು ಕೊಡ್ಸಿದ್ರಲ್ಲ, ಅದು ಹೋಟ್ಲು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇವರು ಒಂದು ನಾಟಿ ಕೋಳಿಯನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿದ್ರು. ತದನಂತರದಲ್ಲಿ ಕುಣಿಗಲ್ ಮತ್ತೆ ಮದ್ದೂರು ಹೈವೇ ಇರೋದ್ರಿಂದ ಒಂದು ಹೋಟೆಲ್ ಕೂಡ ಮಾಡಿ ಅನುಕೂಲ ಆಗ್ತದೆ ಈ ಭಾಗದಲ್ಲಿ ಊಟಕ್ಕೆ ಅಂತ ಹೇಳಿ ಮಾಡಿದ್ವಿ. 6ನೇ ದಿನ ಅಲ್ವಾ ಗೌಡ್ರ? 6ನೇ ದಿವಸ. ಹೇಗ್ ಅನ್ಸ್ತಿದೆ ಹೋಟೆಲ್ದು? ಪರವಾಗಿಲ್ಲ, ರೆಸ್ಪಾನ್ಸ್ ಬರ್ತಾ ಇದೆ. 6ನೇ ದಿನಕ್ಕೆ ಇನ್ನು ಇದಾಗ್ಬೇಕು. ಇನ್ನು ಅದೇ 6 ಡೇಸ್ ಅಲ್ವಾ, ಇನ್ನು ಅದು ನೇಮ್ ಆಗ್ಬೇಕು ಮತ್ತೆ ಜನಕ್ಕೆಲ್ಲ ಗೊತ್ತಾಗ್ಬೇಕು. ಸರ್, ಮತ್ತೆ ನಿಮ್ಗೆ ನಾಟಿ ಕೋಳಿ ಬಗ್ಗೆ ಏನ್ ಮಾಹಿತಿ ಗೊತ್ತು ಅಥವಾ ಇನ್ನೇನಾದ್ರೂ ಮಾಹಿತಿ ಬೇಕಾ? ನಮ್ಗೆ ಏನು ಗೊತ್ತಿಲ್ಲ. ಈಗ ಅಂದ್ರೆ ಸದ್ಯಕ್ಕೆ ಏನು ತಿಳ್ಕೋಬೇಕು ಅಂತಾನೆ ನಾವ್ ಇಲ್ಲಿವರೆಗೂ ಬಂದೆ. ತಿಳ್ಕೋಬೇಕು, ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿಯ ತಿಳ್ಕೋಬೇಕು ಅಂತ. ಮತ್ತೆ ಗೌಡ್ರ, ನಾಟಿ ಕೋಳಿ ಪ್ಯೂರ್ ನಾಟಿ ಮತ್ತೆ ಕ್ರಾಸ್ ನಾಟಿ ಈ ತರ ಎಲ್ಲ ಇದೆ. ಯಾವ ತರ ನಾಟಿ ಕೋಳಿ ಸಾಕಾಣಿಕೆ ಮಾಡಬಹುದು? ಪ್ಯೂರ್ ನಾಟಿ ಮಾಡಿದ್ರೇನೆ ಬೆಲೆ. ಪ್ಯೂರ್ ನಾಟಿ ಸಾಕಾಣಿಕೆ ಮಾಡಿದ್ರೆ ಬೆಲೆ ನೋಡಿ. ಇವತ್ತು ಪ್ಯೂರ್ ನಾಟಿಗೆ ಇರೋ ಬೆಲೆ ಕ್ರಾಸ್ಗೆ ಇರೋದಿಲ್ಲ. ಹಾಗಾಗಿ ನೀವು 100 ಕ್ರಾಸ್ ಸಾಕದ 10 ಪ್ಯೂರ್ ನಾಟಿ ಸಾಕಿ ಬೆಲೆ ಇರುತ್ತೆ ಅಂತಕ್ಕಂಥದ್ದು ಗೌಡ್ರ ಅನುಭವ. ಮತ್ತೆ ನಾಟಿ ಕೋಳಿಗಳನ್ನ ಈ ಪ್ರೀ ರೇಂಜ್ ನಲ್ಲಿ ಸಾಕಾಣಿಕೆ ಮಾಡ್ಬೇಕಾ? ಹೌದು, ಫೀಲ್ಡ್ಗೆ ಬಿಡ್ಬೇಕು. ಫೀಲ್ಡ್ಗೆ ಬಿಡ್ಬೇಕು. ಈ ತರ ಫೀಲ್ಡ್ ಇದ್ರೆ ಏನ್ ಅನುಕೂಲ ಗೌಡ್ರೆ? ಫೀಲ್ಡ್ ಇದ್ರೆ ಅಲ್ಲಿ ಗೆದ್ಲುಗಳಾಗ್ಲಿ ಇನ್ನೊಂದಾಗ್ಲಿ ಅದು ಸರ್ಕಂಡ್ ತಿಂತವೆ ಕೋಳಿಗಳು. ಆದಷ್ಟು ಫ್ರೀ ಕಾಸ್ಟ್ ಅಲ್ಲಿ ಮೇವು ಸಿಗುತ್ತೆ ಅಂತಕ್ಕಂಥದ್ದು ನೋಡಿ. ನೀವು ಹೊಸದಾಗಿ ನಾಟಿ ಕೋಳಿ ಸಾಕ್ಬೇಕು ಅಂತಂದ್ರೆ ಆದಷ್ಟು ಒಂದು ಜಾಗ ಇದು ಫ್ರೀ ಕಾಸ್ಟ್ ಅಲ್ಲಿ ಬಿಟ್ರೆ ನಿಮ್ಗೆ ಒಂದು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ನಿಮ್ಗೆ ಒಂದು ಲಾಭದ ಅಂಶ ಇರುತ್ತೆ. ಒಂದ್ ವೇಳೆ ಏನಾದ್ರು ಭತ್ತ ರಾಗಿ ನುಚ್ಚಕ್ಕಿ ಮೇವನೆ ಹಾಕ್ಬೇಕು ಅಂತಂದಾಗ ಜಾಗ ಇಲ್ಲ ಅಂತಂದಾಗ ಒಂದ್ ಸ್ವಲ್ಪ ಮೇವಿನ ಹೊಡೆತ ನಿಮ್ಗೆ ಬೀಳುತ್ತೆ. ಮತ್ತೆ ಇನ್ನೇನ್ ಸರ್ ನಿಮ್ಗೆ ಒಂದು ಮಾಹಿತಿ ಬೇಕು ನಾಟಿ ಕೋಳಿ ಬಗ್ಗೆ? ಈಗ ಸುತ್ತ ಫೆನ್ಸ್ ಹಾಕಿದ್ರೆ ಮತ್ತೆ ಈ ಫೆನ್ಸ್ ಇಂದ ಏನ್ ಅನುಕೂಲ? ನಾಯಿಗಳು, ಕೀರಗಳು, ಅವಳಿ ತಪ್ಪು ಅಂದ್ರೆ ನಾವು ಇಲ್ಲದೆ ಇದ್ರು ಕೂಡ ಕೀರಾ ಮತ್ತೆ ಈ ಒಂದೇನು ಹದ್ದುಗಳು ಅಥವಾ ಕೀರಾ ಮೇಲ್ಗಡೆ ಏನ್ ಕಟ್ಟಿದೀರೋ ಹದ್ದುಗಳ ರಕ್ಷಣೆ ಕಟ್ಟಿದಿರಿ. ಮತ್ತೆ ಕೀರಾ ಬರ್ದಂಗೆ, ಹಾವುಗಳು ಬರ್ದಂಗೆ, ಮುಂಗುಸಿ ಬರ್ದಂಗೆ ಸುತ್ತ ಫೆನ್ಸ್ ಅನ್ನ ಹಾಕ್ಬೇಕು. ಇಲ್ಲ ಅಂತಂದ್ರೆ ನಾಯಿಗಳು ದಾಳಿ ಮಾಡಿ ಮರಿಗಳನ್ನ ತಿಂದಾಕೋ ಸಂಭವ ಇರುತ್ತೆ. ನೋಡಿ ಸರ್, ಈ ತರದಲ್ಲಿ ಇವ್ರೇನು ನಮ್ಮ ರಾಮೇಗೌಡರು ಮಾಡ್ಕೊಂಡಿದಾರೋ ಸುತ್ತ ಫೆನ್ಸ್ ಹಾಕಿ ಜಾಲರಿ ಸಣ್ಣ ಮೆಸ್ ಹಾಕಿ ಮೇಲ್ಗಡೆ ಗ್ರೀನ್ ಬಟ್ಟೆ ಕಟ್ಕೊಂಡು, ಅಂದ್ರೆ ರಕ್ಷಣೆಗೋಸ್ಕರ 10 ಅಡಿ ಆರದೇ ಇದ್ರು ಕೋಳಿಗಳು ಆರೋದಿಲ್ಲ 10 ಅಡಿ ಇದ್ರೆ. ತದನಂತರದಲ್ಲಿ ಹೊರಗಡೆಯಿಂದ ಬರ್ತಕ್ಕಂತ ಯಾವುದೇ ಒಂದು ನಾಯಿಗಳಾಗ್ಬೋದು, ಕೀರಾ ಹದ್ದುಗಳ ರಕ್ಷಣೆಗೋಸ್ಕರ ಈ ತರ ಫೆನ್ಸ್ ಹಾಕಬೇಕು. ಈ ತರ ಫೆನ್ಸ್ ಹಾಕೊಂಡಾಗ ಏನಾಗ್ತದೆ, ರೈತರಿಗೆ ಈ ನಾಟಿ ಕೋಳಿಗಳ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗ್ತದೆ. ಮತ್ತೆ ನೀವು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ಬೇಕು ಅಂತ ಬಯಸಿದ್ದೀರಿ. ಮತ್ತೆ ನಮ್ಮ ಒಂದು ಪಾಯಿಂಟ್ ವಿಸಿಟ್ ನೇ ಮಾಡ್ತಾ ಇದ್ದೀನಿ. ನಮ್ಮ ಒಂದು ನಾಟಿ ಕೋಳಿಯ ಒಂದು ರೈತರ ಅನುಭವವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ನಮ್ಮ GNC ಬಗ್ಗೆ ನಿಮ್ಗೆ ಬಹಳ ಅಪಾರ ಅಭಿಮಾನ ಇದೆ. ನಮ್ಗೂ ಬಹಳ ಖುಷಿ ಆಗ್ತು. ಮತ್ತೆ GNC ಜೊತೆ ನೀವು ಈ ತರದಲ್ಲಿ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದೀರಿ. ಮತ್ತೆ ನಮ್ಮ GNC ಜೊತೆ ಸದಾ ಈ ತರನೇ ಇರಿ. ಮತ್ತೆ ನಮ್ಮ GNC ಇಂದ ರೈತರಿಗೆ ಏನ್ ಸಂದೇಶ ಹೇಳ್ತೀರಿ ನೀವು? ಇದೇ ತರನೇ ನಮ್ ತರನೇ ಯಾರು ಹೊಸಬ್ರು ಇದ್ರೆ, ಯುವಕರು ಮಾಡೋರು ಇಂಟ್ರೆಸ್ಟ್ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಲಿ. ಇದೇನ ಮುಂದುವರಿಸ್ಲಿ. ಒಂದು ಬ್ರ್ಯಾಂಡ್ ಅನ್ನೋದು ಆದ್ರೆ ಆ ಬ್ರ್ಯಾಂಡ್ ಅವಾಗ ಇವಾಗ ಬ್ರ್ಯಾಂಡ್ ನ ತಡ್ಕೊಂಡು ನಾವು ಬರ್ತಾ ಇದೀವಿ. ಅವಾಗ ಬ್ರ್ಯಾಂಡ್ ನ ತಡ್ಕೊಂಡು ಅವ್ರು ಬರೋ ತರ ಆಗ್ಲಿ. ಓಕೆ. ನಮಸ್ಕಾರ ಸ್ನೇಹಿತರೆ. ಏನು ಅಂತಂದ್ರೆ ಈ ಒಂದು ಪಾಯಿಂಟ್ ವಿಸಿಟ್ ಯಾಕೆ ಅಂತಂದ್ರೆ ಹೊಸದಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ರು. ಮತ್ತೆ ನಾಟಿ ಕೋಳಿಗಳನ್ನ ಹೇಗ್ ಸಾಕಾಣಿಕೆ ಮಾಡಬಹುದು ಎಲ್ಲ ಅನುಭವವನ್ನು ತಿಳ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಈ ಒಂದು ಪಾಯಿಂಟ್ ಗೆ ಕರ್ಕ ಬಂದಿದ್ದೆ. ಮತ್ತೆ ನಮ್ಮ GNC ಬಗ್ಗೆ ಹಲವಾರು ರೈತರು ಕರೆ ಮಾಡ್ತಾರೆ. ಮತ್ತೆ GNC ನಾಟಿ ಕೋಳಿ ಮರಿಗಳನ್ನ ಕೇಳ್ಕೊಂಡು ಅಥವಾ ನಮ್ಮ GNC ಬಗ್ಗೆ ಹಲವಾರು ಮಾಹಿತಿಯನ್ನ ಕೇಳ್ಕೊಂಡು ನಿಮ್ಗೆ ನಾನು ಮಾಹಿತಿಯನ್ನ ಫೋನ್ ಮುಖಾಂತರ ನೀಡ್ತಾ ಇದ್ದೀನಿ. ಮತ್ತೆ ನೀವು ಬಂದ್ರೆ ಪಾಯಿಂಟ್ ವಿಸಿಟ್ ಮಾಡಿ ನಿಮ್ಗೆ ಬೇಕಾದಂತ ಮಾಹಿತಿಯನ್ನ ತಿಳಿಸ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸದಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಏನೇ ಮಾಹಿತಿ ಬೇಕು ಅಂತಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಕರೆ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.